ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಧರಣಿ ಚಿಟ್ಟಸ್ ಬ್ಲಾಗ್. ಎಸ್, ಇವಾಗ ನಾವು ಹೋಗ್ತಿರೋದು ಮೈಸೂರಿಗೆ, ಅಲ್ಲ KRS ಡ್ಯಾಮಿಗೆ. ಎಲ್ಲ ಹೋಗ್ತಾ ಇದೀವಿ. ಅಕ್ಕ ಅಕ್ಕ ಅಲ್ಲಿ ನೋಡಿ ಡ್ಯಾಮ್. ವಾವ್, ಸೂಪರ್ ಲೈಟಿಂಗ್ಸ್ ಅಲ್ವಾ? ಹೌದಾ, ಆದ್ರೆ ಅಲ್ಲಿ ಇಂಡಿಯಾ ಬೋಟನೂ ಇದೆ. ನಾವು ಈ ಸಲ ಹೋದಾಗ KRS ಅಲ್ಲಿ ದಸರಾ ವಿಶೇಷ ಏನಿತ್ತು ಅಂದರೆ ಪ್ರತಿಯೊಬ್ಬರಿಗೂ ಟಿಕೆಟ್ ಫ್ರೀ ಇತ್ತು. ಎಷ್ಟು ಜನ ಅಂದರೆ ವಾಟರ್ ಡ್ಯಾನ್ಸ್ ಮತ್ತು ಆ ಲೈಟಿಂಗ್ಸ್ ನೋಡೋಕ್ಕೆ ಕಾಲಿಡೋಕ್ಕೆ ಜಾಗ ಇರಲಿಲ್ಲ. ಎಷ್ಟು ಖುಷಿ ಆಗ್ತೈತೆ KRS ಬಂದು. ತುಂಬಾ ಇಷ್ಟು ದಿನ ಎಕ್ಸಾಮ್ ಬರೆದು ಸಾಕಾಗುತ್ತಾ? ಅಲ್ಲೋಗು, ಲೈಟನ್ನು ಬೆಳ್ಕೊಳ್ಳಿ. ತಿರ್ಗು ಚಿಟ್ಟ, ಸ್ಲೋ ಮೋಷನಲ್ಲಿ ತಿರ್ಗು, ನೋಡ್ತೀನಿ. ಸ್ಲೋ ಆಗಿ, ಹಂಗಲ್ಲ, ತಿರ್ಗು. ಇಲ್ಲಿ ನೋಡಿ ನೀರು. ನಾವು ಮತ್ತೆ ಇವಾಗ ಹೋಗ್ತೀವಲ್ಲ ಬಂಗಾರಿ, ಅವಾಗ ಹೊಸ ಶೋ. ಮತ್ತೆ ಫಸ್ಟಿಂದ ಸಾಂಗ್ ಹಾಕಿ ಆ ಥರ ಬರ್ತಾ ಇತ್ತಲ್ಲ. ಇದು ಲಾಸ್ಟ್ ಸಾಂಗು, ಮತ್ತೆ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಹೌದಾ? ಆದ್ರೆ ಇಲ್ಲೆಲ್ಲ ನಿಂತ್ಕೊಂಡ್ಬಿಟ್ರೆ ಕಷ್ಟ. 7, 6, 5, 4, 3, 2, 1. ಏನಕ್ಕೆ ಅಂದ್ರೆ ಇದು ಯಾವ ಸಾಂಗ್ ಇರ್ಬೋದು? ಅಲ್ಲೋಡು ಎಷ್ಟು ಲೈಟ್ ಹೋಗ್ತೈತೆ. ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ಕಾವೇರಮ್ಮ. ಅಕ್ಕ, ನೆನ್ನೆ ನಡೆದಿರೋದು ಆರ್ಕೆಸ್ಟ್ರಾ ಇಲ್ಲ ತಾನೆ? ಆರ್ಕೆಸ್ಟ್ರಾ ನಡೆದಿದ್ದು ನೆನೆ ಇಲ್ಲ. ಇಲ್ಲಿ ಈಗ ನೀವು ನೋಡ್ತಾ ಇರೋದು KRS ಬೃಂದಾವನ್ ಗಾರ್ಡನ್, ರಾಯಲ್ ಲಾರ್ಡ್ಶಿಪ್. ಯಪ್ಪ, KRS ಯಾವ್ದಾದ್ರು ಕತೆ ಹೇಳಪ್ಪ. ಒಬ್ರು ಜೋರಾಗಿ ಹೇಳಿ ಸ್ವಲ್ಪ. ಪ್ರತಿದಿನ
KRSಲ್ಲಿ ಕೆಲಸ ಇಲ್ಲ ಅನ್ನೋಂಗಿಲ್ಲ. ಪ್ರತಿ ದಿನ ಒಂದು ಗಾರೆ ಕೆಲಸ ಏನಾದ್ರು ಮಾಡಲೇಬೇಕು ಪ್ರತಿದಿನ. ಇಲ್ಲ ಅಂದ ದಿನನೇ 365 ದಿನಾನೂ ಕೂಡ. ಒಂದು ದಿನ ಇಲ್ಲ ಅಂತ ಅಂದರೆ ಅದು ಎಣ್ಣಿಕೆ ಆಗಲ್ಲ. ಅದಾದರೂ ಒಡವೆ ಎಲ್ಲ ಇಟ್ಟು 4 ಲಕ್ಷಕ್ಕೆ ಒಡವೆ ಇಟ್ಟು ಡ್ಯಾಮ್ ಕಟ್ತಿದ್ದು ರಾಜು. ಆದ್ರೆ ವಿಶ್ವೇಶ್ವರಯ್ಯ ಅವರ ಇಂಜಿನಿಯರು ಅವ್ರು ಪ್ಲ್ಯಾನಿಂಗ್ ಮಾಡಿ ಅವರು 4 ಲಕ್ಷ ಬರೀ 4 ಲಕ್ಷ ರೂಪಾಯಿ ಒಡವೆ ಇಟ್ಟು ಹಡ ಇಟ್ಟು ಅವರು ಡ್ಯಾಮ್ ಕಟ್ಟಿದ್ದು ದೇವರು ರಾಜು. ಇಲ್ಲಿ ಒಂದು 8ರಿಂದ 10 ಕಟ್ಟೆ ಒಳಗಡೆ ಇದ್ದು ಏನಿತ್ತು? ಊರುಗಳು ಹಳ್ಳಿಗಳು ಎಲ್ಲ ಇದ್ದಿದ್ದು. ಎಷ್ಟು ಇತ್ತು? 10ರಿಂದ 12 ಊರೇನೋ. ಕಟೇರಿ, ಸೀತಾಪುರ, ಕೆಲವರ್ಷ ಅದು ಯಾವ್ಯಾವುದೋ ಊರುಗಳೆಲ್ಲ ಇದ್ದಾವೆಲ್ಲ ಅವ್ರಿಗೆ ಜಾಗ ಕೊಟ್ಟು ಅಂದ್ಬಿಟ್ಟು ಆ ಕಡೆ ಹಳ್ಳಿ ಕಡೆ ಕೊಟ್ಕೊಂಡು ಡ್ಯಾಮ್ ಕಟ್ಸಿದ್ದು. ಇದು ಮೊನ್ನೆ ಯಾವ್ದಾವ್ದೋ ಫಂಕ್ಷನ್ ಆಯ್ತಲ್ಲ, ಕಾವೇರಿ ಆರತಿ ಅಂತ ಇತಿಹಾಸ ಯಾರು ಮಾಡಿಲ್ಲ. ಇದೊಂದು ಇಷ್ಟು ಅವರು ಮಾಡಲೇಬೇಕು. ಇನ್ನು ಮುಂದಕ್ಕೆ ಮಾಡ್ಕೊಂಡು ಹೋಗೇ ಹೋಗ್ತಾರೆ ಯಾರ್ಯಾರು ಯಾರು MLA ಬರೋದು. ಯಾಕಂದ್ರೆ ಹತ್ತು ಇವಾಗ ನಾವು ಹೋಗ್ತಾ ಇರೋದು ಫ್ಲವರ್ ಶೋ. ಇದಾಗಿತ್ತು ನಮ್ಮ KRS ಡ್ಯಾಮ್ ಬ್ಲಾಗ್. ನಮಸ್ಕಾರ, ಬಾಯ್.